ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಮೇಡಮ್, ಈಗ ರೈತರು ಇದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿ ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ. ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದ್ದಾವೆ ಅಂತ ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಜಿಲ್ಲೆ ವೈಸ್ ಮಾಡ್ತಾರೆ ಖರೀದಿ ಕೇಂದ್ರಗಳು. ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಶಾಮನೂರು ಕೊಟ್ಟಿಲ್ಲ. ನಮ್ಮಲ್ಲಿ ಎಲ್ಲೆಲ್ಲಿದೆ ಮೇಡಮ್ ಕೇಂದ್ರ? ಈಗ ಇದು ಒಂದೇ ಮಾತ್ರ, ಎಲ್ಲಿ ಮೈಲಾರ ಶುಗರ್ ಒಂದೇ ಮೆಕ್ಕೆಜೋಳ. ಈಗ ತೊಗರಿದು ಎಲ್ಲಿದೆ? ತೊಗರಿದು 5 ಕಡೆ ಇದೆ. ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ. ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ. ನಾನು ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ. ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಮೇಡಮ್, ಈಗ ರೈತರು ಇದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿ ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ. ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದ್ದಾವೆ ಅಂತ ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಜಿಲ್ಲೆ ವೈಸ್ ಮಾಡ್ತಾರೆ ಖರೀದಿ ಕೇಂದ್ರಗಳು. ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಶಾಮನೂರು ಕೊಟ್ಟಿಲ್ಲ. ನಮ್ಮಲ್ಲಿ ಎಲ್ಲೆಲ್ಲಿದೆ ಮೇಡಮ್ ಕೇಂದ್ರ? ಈಗ ಇದು ಒಂದೇ ಮಾತ್ರ, ಎಲ್ಲಿ ಮೈಲಾರ ಶುಗರ್ ಒಂದೇ ಮೆಕ್ಕೆಜೋಳ. ಈಗ ತೊಗರಿದು ಎಲ್ಲಿದೆ? ತೊಗರಿದು 5 ಕಡೆ ಇದೆ. ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ. ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ. ನಾನು ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ. ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಮೇಡಮ್, ಈಗ ರೈತರು ಇದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿ ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ. ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದ್ದಾವೆ ಅಂತ ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಜಿಲ್ಲೆ ವೈಸ್ ಮಾಡ್ತಾರೆ ಖರೀದಿ ಕೇಂದ್ರಗಳು. ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ,
ಬಟ್ ಶಾಮನೂರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ ಎಲ್ಲೆಲ್ಲಿದ್ದಾವೆ ಮೇಡಮ್ ಕೇಂದ್ರ ಈಗ ಇದು ಒಂದೇ ಮಾತ್ರ, ಎಲ್ಲಿ ಮೈಲಾರ ಶುಗರ್ ಒಂದೇ ಮೆಕ್ಕೆಜೋಳ. ಈಗ ತೊಗರಿದು ಎಲ್ಲಿದೆ? ತೊಗರಿದು 5 ಕಡೆ ಇದೆ, ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ, ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ ಮಾಡ್ತೀನಿ. ಎಸ್ ಮೇಡಮ್, ಈಗ ಅದ್ರ ಜೊತೆಗೆ ಈಗ ನಾನು ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ, ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಮೇಡಮ್, ಈಗ ರೈತರು ಇದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿ? ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ, ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದಾವೆ ಅಂತ? ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನೂ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ, ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಜಿಲ್ಲೆ ವೈಸ್ ಮಾಡ್ತಾರೆ ಮೇಡಮ್ ಖರೀದಿ ಕೇಂದ್ರಗಳು? ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಶಾಮನೂರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ ಎಲ್ಲೆಲ್ಲಿದ್ದಾವೆ ಮೇಡಮ್ ಕೇಂದ್ರ ಈಗ ಇದು ಒಂದೇ ಮಾತ್ರ, ಎಲ್ಲಿ ಮೈಲಾರ ಶುಗರ್ ಒಂದೇ ಮೆಕ್ಕೆಜೋಳ. ಈಗ ತೊಗರಿದು ಎಲ್ಲಿದೆ? ತೊಗರಿದು 5 ಕಡೆ ಇದೆ, ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ, ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ ಮಾಡ್ತೀನಿ. ಎಸ್ ಮೇಡಮ್, ಈಗ ಅದ್ರ ಜೊತೆಗೆ ಈಗ ನಾನು ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ, ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಮೇಡಮ್, ಈಗ ರೈತರು ಇದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿ? ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ, ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದಾವೆ ಅಂತ? ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನೂ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ, ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಜಿಲ್ಲೆ ವೈಸ್ ಮಾಡ್ತಾರೆ ಮೇಡಮ್ ಖರೀದಿ ಕೇಂದ್ರಗಳು? ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಶಾಮನೂರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ ಎಲ್ಲೆಲ್ಲಿದ್ದಾವೆ ಮೇಡಮ್ ಕೇಂದ್ರ ಈಗ ಇದು ಒಂದೇ ಮಾತ್ರ, ಎಲ್ಲಿ ಮೈಲಾರ ಶುಗರ್ ಒಂದೇ ಮೆಕ್ಕೆಜೋಳ. ಈಗ ತೊಗರಿದು ಎಲ್ಲಿದೆ? ತೊಗರಿದು 5 ಕಡೆ ಇದೆ, ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ, ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ ಮಾಡ್ತೀನಿ. ಎಸ್ ಮೇಡಮ್, ಈಗ ಅದ್ರ ಜೊತೆಗೆ ಈಗ ನಾನು ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ, ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ.